ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ಯಾಮ್ಲಾ, ಅಸೋಸಿಯೇಟ್ ಪ್ರೊಫೆಸರ್, ಗವರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ವಿಜಯನಗರ. ಇವತ್ತು ಕರ್ನಾಟಕ ಎಕಾನಮಿಯ 3ನೇ ಅಧ್ಯಾಯದ ಕೃಷಿ ಮಾರುಕಟ್ಟೆಯ ದೋಷಗಳ ನಿವಾರಣೆ ಕುರಿತು ಚರ್ಚೆ ಮಾಡೋಣ. Let us discuss about the remedial measures for removal of defects in agricultural marketing. In the previous session, we have discussed about the problems of agricultural marketing. We saw that there were many problems, that are basic problems that are existing in the agricultural markets in Karnataka. ಹೇಗೆ ಕೆಲವೊಂದು ಮೂಲಭೂತ ಸಮಸ್ಯೆಗಳು ಕೃಷಿ ಮಾರುಕಟ್ಟೆಯನ್ನು ಆವರಿಸಿಕೊಂಡಿದೆ ಮತ್ತು ಈ ಸಮಸ್ಯೆಗಳು ಹೇಗೆ ಒಬ್ಬ ರೈತನ ತನ್ನ ಬೆಳೆಯನ್ನು ಮಾರ್ಕೆಟಿಗೆ ತರೋದ್ರಲ್ಲಿ ಎಷ್ಟು ಸಮಸ್ಯೆಯನ್ನು ಕೊಡ್ತಾ ಇದೆ, ಅವನಿಗೆ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾನೆ, ಎಷ್ಟು ದುಸ್ತರ ಆಗ್ತಿದೆ ಅನ್ನೋದನ್ನು ನೋಡಿದ್ವಿ. ಇಲ್ಲಿ ರೆಮಿಡಿಯಲ್ ಮೆಷರ್ಸ್ ಆಫ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಅಂದಾಗ ಈ ದೋಷಗಳನ್ನು ಹೋಗಲಾಡಿಸೋದಕ್ಕೆ, ಫಾರ್ ಎಕ್ಸಾಂಪಲ್ ಮಧ್ಯವರ್ತಿಗಳನ್ನು ಹೋಗಲಾಡಿಸೋದಕ್ಕಾಗಿರ್ಬೋದು, ಅಥವಾ ಸರ್ಕಾರ ತೋರ್ತಿರುವಂತಹ ನಿರ್ಲಕ್ಷ್ಯವನ್ನು ಹೇಗೆ ಹೋಗಲಾಡಿಸೋದು ಅನ್ನೋದಾಗಿರ್ಬೋದು, ಅಥವಾ ತೂಕ ಮತ್ತು ಅಳತೆನಲ್ಲಿ ಆಗ್ತಿರುವಂತಹ ಮೋಸ, ಸರಿಯಾದ ಸಂಗ್ರಹಾಲಯಗಳು ಇಲ್ಲದೆ ಇರೋದು, ಇವೆಲ್ಲ ಕೂಡ ಕೃಷಿ ಮಾರುಕಟ್ಟೆಯ ದೋಷಗಳು. ಲ್ಯಾಕ್ ಆಫ್ ಸ್ಟೋರೇಜ್ ಫೆಸಿಲಿಟೀಸ್, ವೇರ್ಹೌಸಿಂಗ್ ಫೆಸಿಲಿಟೀಸ್, ನಾಟ್ ಗೆಟಿಂಗ್ ಫೇರ್ ಪ್ರೈಸಸ್ ಫಾರ್ ದ ಪ್ರಾಡಕ್ಟ್ ದಟ್ ಹಿ ಹ್ಯಾಸ್ ಸೋಲ್ಡ್, ಎಕ್ಸಿಸ್ಟೆನ್ಸ್ ಆಫ್ ದಿ ಮಿಡಲ್ ಮೆನ್, government's negligence. All these are the main defects that any agricultural market in India faces. Now, what are the remedial measures to remove these problems? ಈ ಸಮಸ್ಯೆಗಳನ್ನು ಹೋಗಲಾಡಿಸೋದು ಹೇಗೆ ಅಂತ ನೋಡಿದಾಗ, agricultural marketing is marketing of the agricultural produce, and an efficient agricultural market is essential to enable the farmer to get better price for his produce. But in Karnataka, the agricultural market is found to be very defective. An excellent marketing system can be of importance to raise the agricultural productivity on the one hand, and Government of India, both at center and states, have adapted number of measures to improve this agricultural marketing, because unless the farmer brings his produce to the market and sells it and gets some profit out of it, everything goes in vain. ಅಂದರೆ ಅವನ ಮಾರುಕಟ್ಟೆಗೆ ತಗೊಂಬಂದು ಮಾರಾಟ ಮಾಡಿ ಅವನಿಗೊಂದಿಷ್ಟು ಆದಾಯ ಬರಲಿಲ್ಲ ಅಂತಂದರೆ ಎಲ್ಲವೂ ಅವನಿಗೆ ನಷ್ಟನೇ ಆಗುತ್ತೆ. ಸೊ ಹಾಗಾಗಿ ಸರಿಯಾದ ಕೃಷಿ ಮಾರುಕಟ್ಟೆಯ ಅವಶ್ಯಕತೆ ಇದೆ, ಮತ್ತು ಅಲ್ಲಿರುವಂಥ ದೋಷಗಳನ್ನು ನಿವಾರಣೆ ಮಾಡೋದಕ್ಕೆ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಗಿಂದಾಗೆ ಕೆಲವು ಕ್ರಮಗಳನ್ನು ತಗೊಳ್ತಾನೆ ಹೋಗ್ತಾ ಇದೆ. ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದಕ್ಕೆ ಕೃಷಿ ಮಾರುಕಟ್ಟೆ ಅಂತ ಕರಿತೀವಿ. ರೈತರು ತಮ್ಮ ಉತ್ಪನ್ನಗಳಿಗೆ ಸರಿಯಾದ ಬೆಲೆಗಳನ್ನು ಪಡಿಬೇಕು ಅಂತಂದರೆ ಪರಿಣಾಮಕಾರಿಯಾದ ಕೃಷಿ ಮಾರುಕಟ್ಟೆಯ ಅವಶ್ಯಕತೆ ಇದೆ. ಆದರೂ ಸಹ ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಹಲವು ದೋಷಗಳಿಂದ ಕೂಡಿರೋದ್ರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಗಿಂದಾಗೆ ಕೆಲವೊಂದು ಕ್ರಮಗಳನ್ನು ತಗೊಳ್ತಾ ಹೋಗ್ತಾ ಇದೆ. ಸೊ ಇನ್ ದಿಸ್ ಡಿಸ್ಕಷನ್ ಲೆಟ್ ಅಸ್ ಸಿ ವಾಟ್ ಆರ್ ದಿ remedial measures that have been taken for the removal of these defects of agricultural market. ಕೃಷಿ ಮಾರುಕಟ್ಟೆಯ ಈ ದೋಷಗಳನ್ನು ನಿವಾರಣೆ ಮಾಡೋದಕ್ಕೆ ಸರ್ಕಾರ ತಗೊಂಡಿರುವಂತಹ ಕ್ರಮಗಳೇನೇನು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. So one is construction of storages, ಸಂಗ್ರಹಾಲಯಗಳ ನಿರ್ಮಾಣ. There is a need for proper storages at villages to avoid food products from getting rotten or eaten away by rats, rodents and other worms. ಅಂದರೆ ಆಹಾರ ಉತ್ಪನ್ನಗಳನ್ನು ಇಲಿ, ಹೆಗ್ಣಗಳು ಅಥವಾ ಹುಳುಗಳು ತಿಂದು ಹಾಳು ಮಾಡದೇ ಇರೋ ಹಾಗೆ ನಾವು ಕಾಯಬೇಕು ಅಂತಂದರೆ, ಅಥವಾ ಅದು ನಾಶ ಆಗದೆ ಇರೋ ಹಾಗೆ ನಾವು ಕಾಪಾಡಬೇಕು ಅಂತಂದರೆ ಸರಿಯಾದ ಸಂಗ್ರಹಾಲಯಗಳನ್ನು ಅಥವಾ ಸಂಗ್ರಹಗಳನ್ನು ನಿರ್ಮಾಣ ಮಾಡುವ ಅಗತ್ಯ ಇದೆ. The storage facility should be given to farmers to store their products unless they get the fair prices. ರೈತರಿಗೆ ನ್ಯಾಯಯುತವಾದ ಬೆಲೆ ದೊರೆಯೋವರೆಗೂ ಕೂಡ ಅದನ್ನು ಸಂಗ್ರಹ ಮಾಡೋದಕ್ಕೆ ಅವರಿಗೆ ಒಂದು ಸಂಗ್ರಹಾಲಯದ ಅವಶ್ಯಕತೆ ಇದೆ. So financial assistance can be extended to construct storages and warehouses at village level, or even at individual farmer can be encouraged to build their own storages. ಅಂದರೆ ಅವರಿಗೆ ಬೇಕಾದಂತಹ ಸಂಗ್ರಹಗಳನ್ನು ಹಳ್ಳಿ ಮಟ್ಟದಲ್ಲಾಗಿರ್ಬೋದು, ಒಂದು ಗ್ರಾಮದ ಮಟ್ಟದಲ್ಲೇ ಗ್ರಾಮ ಪಂಚಾಯತಿ ಜವಾಬ್ದಾರಿಯನ್ನು ತಗೊಂಡು ಬೇಕಿರುವಂತಹ ಸಂಗ್ರಹಾಲಯಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ಬೋದು, ಅಥವಾ ವೈಯಕ್ತಿಕವಾಗಿಯೇ ಪ್ರತಿಯೊಬ್ಬ ರೈತನಿಗೂ ಸಾಲ ಕೊಟ್ಟು ಸರಿಯಾದ ಸಂಗ್ರಹವನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅವನಿಗೂ ಕೂಡ ಅವಕಾಶವನ್ನು
ಮಾಡ್ಕೊಡ್ಬೋದು. ಸೊ ಅವಾಗ ಅವನು ಅಟ್ಲೀಸ್ಟ್ ಅವನ ಬೆಳೆಗೆ ಸರಿಯಾದ ಬೆಲೆ ಬರೋವರೆಗೂ ವೆಯ್ಟ್ ಮಾಡೋದಕ್ಕೆ ಅವನಿಗೆ ಅವಕಾಶ ಆಗುತ್ತೆ. ಹಿ ಕ್ಯಾನ್ ವೆಯ್ಟ್ ಅನ್ಲೆಸ್ ಹಿ ಗೆಟ್ಸ್ ದಿ ಬೆಟರ್ ಪ್ರೈಸಸ್ ಫಾರ್ ಹಿಸ್ ಪ್ರಾಡಕ್ಟ್. ಸರಿಯಾದ ಅವನಿಗೆ ಬೆಲೆ ಸಿಕ್ಕಾಗ ಅವನು ಅಷ್ಟು 6 ತಿಂಗಳು 8 ತಿಂಗಳು ಏನು ಕಷ್ಟಪಟ್ಟಿರ್ತಾನೆ ಒಂದು ಬೆಳೆ ಬೆಳೆಯೋದಕ್ಕೆ, ಅದಕ್ಕೆ ಸರಿಯಾದ ಪ್ರತಿಫಲ ಸಿಗೋದಕ್ಕೆ ಅವಕಾಶ ಆಗುತ್ತೆ. ಸೊ ಪ್ರಾಪರ್ ಸ್ಟೋರೇಜ್ ಫೆಸಿಲಿಟಿ, ಫೈನಾನ್ಷಿಯಲ್ ಅಸಿಸ್ಟೆಂಟ್ ಶುಡ್ ಬಿ ಗಿವನ್ ಟು ದಿ ಫಾರ್ಮರ್ ಟು ಕನ್ಸ್ಟ್ರಕ್ಟ್ ದಿ ಪ್ರಾಪರ್ ಸ್ಟೋರೇಜ್ ಫೆಸಿಲಿಟಿ, or the government should take the initiative to build proper storage facility at the village level. ಎರಡನೇದು ಬೆಟರ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಉತ್ತಮವಾದ ಸಾರಿಗೆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಡೋದು. ದ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ದಟ್ ಕ್ಯಾನ್ ಹೆಲ್ಪ್ ಇನ್ ಬ್ರಿಂಗಿಂಗ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಫ್ರಮ್ ವಿಲೇಜಸ್ ಟು ಟೌನ್ಸ್ ಅಂಡ್ ಸಿಟೀಸ್ should be developed. The quality of the roads that connects the villages and towns and cities should be upgraded. The bullock carts should be avoided, and the carts with rubber tire or wheels of the tractor should be made available to shift the produce from villages to markets. The availability of these vehicles helps even the small and marginal farmers to bring their produce to the cities or the market. ಅಂದರೆ ಇಲ್ಲಿ ನೀವು ಸರಿಯಾದ ಮಾರುಕಟ್ಟೆ ವ್ಯವಸ್ಥೆಯನ್ನು ಅವರಿಗೆ ಸರಿಯಾದ ಸಾರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಕಾರಣ ಏನು ಅಂತಂದರೆ, ಸರಿಯಾದ ರಸ್ತೆ ಇಲ್ಲ ಅಥವಾ ಸರಿಯಾಗಿ ನೀವು ಅವ್ರಿಗೆ ಕಚ್ಚಾ ರಸ್ತೆಗಳಿದ್ದಾವೆ ಅಂದಾಗ ತರೋದು ಭಾಳ ಕಷ್ಟ ಆಗುತ್ತೆ. ಆಮೇಲೆ ಯೂಶಲ್ ಆಗಿ ಗಾಡಿಗಳಲ್ಲಿ, ಎತ್ತಿನ ಗಾಡಿನಲ್ಲಿ ಈ ಪ್ರಾಡಕ್ಟ್ಸನ್ನು ತರೋದು ಕೂಡ ಕಷ್ಟ, ಯಾಕೆಂದರೆ ಭಾರ ಇರುತ್ತೆ. ಜೊತೆಗೆ ಆ ಥರದ ಕಚ್ಚಾ ರಸ್ತೆನಲ್ಲಿ ಎತ್ತುಗಳಿಗೂ ನಡೆಯೋದು ಕಷ್ಟ ಆಗುತ್ತೆ. ಸೊ ಯೂಶಲ್ ಆಗಿ ರಬ್ಬರ್ ಟೈರ್ ಇರುವಂತಹ ವೆಹಿಕಲ್ಸನ್ನು, ಗಾಡಿಗಳನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು, ಅಥವಾ ಟ್ರ್ಯಾಕ್ಟರ್ಗಳಲ್ಲಿ ಅವರು ತಮ್ಮ ಪ್ರಾಡಕ್ಟ್ಸನ್ನು ತರೋ ಥರ ಆಗಬೇಕು. ಆಮೇಲೆ ರಸ್ತೆಗಳ ಗುಣಮಟ್ಟವನ್ನು ಅಪ್ಗ್ರೇಡ್ ಮಾಡಬೇಕಾಗತ್ತೆ. ಅಪ್ಗ್ರೇಡ್ ಮಾಡದೇ ಇದ್ರೆ ಅದು ಕೂಡ ಸಮಸ್ಯೆ ಆಗುತ್ತೆ. ಸೊ ಈ ಥರದ ಸಣ್ಣ ಪುಟ್ಟ ಈ ಥರದ ವೆಹಿಕಲ್ಸ್ನ ನೀವು ಅವರಿಗೆ ವ್ಯವಸ್ಥೆ ಮಾಡಿಕೊಡೋದು ಕೂಡ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಭಾಳಷ್ಟು ಸಹಾಯ ಆಗುತ್ತೆ. ಸೊ ಹಾಗಾಗಿ ಬೆಟರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಶುಡ್ ಬಿ ಡೆವಲಪ್ಡ್ ಫಾರ್ ದಿ ಫಾರ್ಮರ್ಸ್ ಟು ಬ್ರಿಂಗ್ ದರ್ ಪ್ರೊಡ್ಯೂಸ್ ಟು ದಿ ಸಿಟೀಸ್. ಇನ್ನೊಂದು ಗ್ರೇಡಿಂಗ್ ಆ್ಯಂಡ್ ಸ್ಟ್ಯಾಂಡರ್ಡೈಸೇಷನ್ ಸಿಸ್ಟಮ್ ಆಫ್ ದಿ ಪ್ರೊಡ್ಯೂಸ್, ಉತ್ಪನ್ನಗಳ ವರ್ಗೀಕರಣ ಮತ್ತು ಪ್ರಮಾಣೀಕರಣ ವ್ಯವಸ್ಥೆ. ಅಂದರೆ ರೈತರು ಒಂದು ಪ್ರಾಡಕ್ಟನ್ನು ಬೆಳೆದ ಮೇಲೆ ಆ ಪ್ರಾಡಕ್ಟ್ನ ಕ್ವಾಲಿಟಿ ಆಧಾರದ ಮೇಲೆ ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡಬೇಕು, ಅದನ್ನು ಗ್ರೇಡ್ ಮಾಡಬೇಕು, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಿಸ್ಟಿಂಗ್ವಿಷ್ ಮಾಡಬೇಕು. ಯು ನೀಡ್ ಟು ಡಿಸ್ಟಿಂಗ್ವಿಷ್ ಆ್ಯಂಡ್ ಡಿಫ್ರೆನ್ಷಿಯೇಟ್ ದಿ ಪ್ರಾಡಕ್ಟ್ ವಿಚ್ ಇಸ್ ಆಫ್ ಗುಡ್ ಕ್ವಾಲಿಟಿ ಆ್ಯಂಡ್ ವಿಚ್ ಇಸ್ ಆಫ್ ಬ್ಯಾಡ್ ಕ್ವಾಲಿಟಿ, ಆರ್ ಯು ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ಆನ್ ದಿ brands or on the differences of the quality of the product. It has to be graded, and the good graded product should be stamped with ag mark. The graded goods are stamped with the seal. Grading and standardization ಏನು ರೆಮಿಡಿಯಲ್ ಮೆಷರ್ಸ್ ತಗೊಂಡಿದ್ದಾರೆ ಅಂತಂದರೆ, ಈ ಥರದ ಗ್ರೇಡೆಡ್ ಆಗಿರೋದು ಅಂದರೆ ವರ್ಗೀಕರಣ ಮಾಡಿ ಯಾವುದು ಚೆನ್ನಾಗಿದೆಯೋ ಪ್ರಾಡಕ್ಟು ಅದಕ್ಕೆ ಒಂದು ಮುದ್ರೆಯನ್ನು ಒತ್ತುತ್ತಾರೆ. ಆಗ್ ಮಾರ್ಕ್ ಇರುವಂತಹ ಒಂದು ಮುದ್ರೆಯನ್ನು ಒತ್ತುತ್ತಾರೆ. ಆಗ್ ಮಾರ್ಕ್ ಇರುವಂತಹ ಮುದ್ರೆ ಇಳುವಂತಹ ಸರಕಿಗೆ ಒಳ್ಳೆ ಬೆಲೆ ಸಿಗತ್ತೆ. ದ ಫಾರ್ಮರ್ ವಿಲ್ ಗೆಟ್ ಮೋರ್ ಪ್ರೈಸಸ್ ಫಾರ್ ದಿ ಪ್ರಾಡಕ್ಟ್ಸ್ ವಿಚ್ ಆರ್ ಬ್ರ್ಯಾಂಡೆಡ್ ವಿತ್ ಆಗ್ ಮಾರ್ಕ್. ಸೊ ಹಿ ಕ್ಯಾನ್ ಕಮಾಂಡ್ ಬೆಟರ್ ಪ್ರೈಸಸ್. ಆಗ್ ಮಾರ್ಕ್ ಸೀಲ್ ಇದೆ ಅಂತಂದರೆ ಅವನು ಅದಕ್ಕೆ ಉತ್ತಮವಾದ ಬೆಲೆಯನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಸೊ ಇಟ್ ಇನ್ಕ್ಲೂಡ್ಸ್ ವೆಜಿಟೇಬಲ್ಸ್, ರೈಸ್, ವೀಟ್, ಪಲ್ಸಸ್. ಆಗ್ ಮಾರ್ಕು ಇಂಥದಕ್ಕಿದೆ ಇಂಥದಕ್ಕಿಲ್ಲ ಅಂತಲ್ಲ, ಎಲ್ಲ ಪ್ರಾಡಕ್ಟ್ಸ್ಗೂ, ಎಲ್ಲ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸು ಆಗ್ ಮಾರ್ಕನ್ನು ಮುದ್ರೆಯನ್ನು ಒತ್ತಿತಾರೆ. ಶ್ರೇಣೀಕರಣ ಮಾಡಿ ಯಾವುದು ಚೆನ್ನಾಗಿದೆಯೋ ಪ್ರಾಡಕ್ಟ್ ಅದಕ್ಕೆ ಆಗ್ ಮಾರ್ಕನ್ನು ಕೊಟ್ಟು ರೈತರಿಗೆ ಒಳ್ಳೆ ಬೆಲೆ ಸಿಗೋ ಹಾಗೆ ಮಾಡ್ತಾರೆ. Actually, it has to initiate the steps for laying down quality standards for various agricultural commodities and for creating infrastructure for sampling and assaying the products in markets and warehouses. ಅಂದರೆ ವಿವಿಧ ಕೃಷಿ ಸರಕುಗಳಿಗೆ ಗುಣಮಟ್ಟದ ಮಾನದಂಡಗಳನ್ನು ರೂಪಿಸೋದಕ್ಕೆ ಮತ್ತು ಮಾರುಕಟ್ಟೆಗಳು ಮತ್ತು ಗೋದಾಮುಗಳಿಗೆ ಉತ್ಪನ್ನಗಳನ್ನು ಮಾರೋದಕ್ಕೆ ಒಂದು ಮೂಲಸೌಕರ್ಯದ ರಚನೆ ಮಾಡಲೇಬೇಕು. ಏಕೆಂದರೆ ನೀವು ಅಲ್ಲಿಡಬೇಕು ಅಂತಂದರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನ ಅವಶ್ಯಕತೆ ಇರುತ್ತೆ. ಸೊ ಯು ನೀಡ್ ಟು ಅಂಡರ್ಟೇಕ್ ದಿ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ ಟು ಕ್ರಿಯೇಟ್ ಅವೇರ್ನೆಸ್ ಆನ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಮಂಗ್ಸ್ ದಿ ವೇರಿಯಸ್ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್ ಫಾರ್ ಕ್ರಿಯೇಟಿಂಗ್ ಡಿಮಾಂಡ್ ಇನ್ ದಿ ಡೊಮೆಸ್ಟಿಕ್ ಮಾರ್ಕೆಟ್. ಅಂದರೆ ಒಂದು
ಉತ್ಪನ್ನ ಮಾರುಕಟ್ಟೆನಲ್ಲಿ ಗುಣಮಟ್ಟ ಆಧಾರಿತ ವ್ಯಾಪಾರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲವೊಂದು ಕೆಪಾಸಿಟಿ ಬಿಲ್ಡಿಂಗ್, ಸಾಮರ್ಥ್ಯ ವರ್ಧನೆ ಕಾರ್ಯಕ್ರಮಗಳನ್ನು ಅಳವಡಿಸ್ಕೊಳ್ಳೋದು ಅಥವಾ ಆಯೋಜಿಸೋದು, ದೇಶೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಅದಕ್ಕೆ ಹೇಗಿದೆ ಮತ್ತು ಅದರ ಪ್ರಾಮುಖ್ಯತೆ ಏನು, ವೈ ದ ಪ್ರಾಡಕ್ಟ್ಸ್ ಆರ್ ಡಿಫ್ರೆನ್ಶಿಯೇಟೆಡ್, ವೈ ಇಟ್ ಇಸ್ ಗ್ರೇಡೆಡ್, ವೈ ದ ಕ್ವಾಲಿಟಿ ಈಸ್ ಎನ್ಶೋರ್ಡ್, ವೈ ದ ಮಾರ್ಕ್ ಈಸ್ ಗಿವನ್, ಯಾಕೆ ಕೊಡ್ತಾರೆ ಒಂದು ಗ್ರೇಡನ್ನು, ಯಾಕೆ ಒಂದು ಪ್ರಾಡಕ್ಟನ್ನು ಸ್ಟ್ಯಾಂಡರ್ಡೈಸ್ ಮಾಡ್ತಾರೆ, ಅದಕ್ಕೊಂದು ಮುದ್ರೆಯನ್ನು ಕೊಡ್ತಾರೆ, ಒಂದು ವಸ್ತುವಿನ ಗುಣಮಟ್ಟ ಚೆನ್ನಾಗಿದ್ರೆ ಅದಕ್ಕೆ ಉಂಟಾಗುವಂತಹ ಅನುಕೂಲತೆಗಳೇನು, ಇದು ಎಲ್ಲದರ ಬಗ್ಗೆನೂ ಅವ್ರಿಗೆ ಸರಿಯಾದ ಮಾಹಿತಿಯನ್ನು ರೈತರಿಗೆ ಕೊಟ್ಟಿರಬೇಕಾಗತ್ತೆ. ಆವಾಗ ಅವರು ಈ ರೀತಿಯ ಒಳ್ಳೆ ಪ್ರಾಡಕ್ಟ್ಸನ್ನು, ಒಳ್ಳೆ ಕ್ವಾಲಿಟಿ ಇರೋ ಪ್ರಾಡಕ್ಟ್ಸ್ನ ಬೆಳೆಯೋದಕ್ಕೆ ಮುಂದೆ ಬರ್ತಾರೆ ಆ್ಯಂಡ್ ದೇ ಕ್ಯಾನ್ ಫೆಚ್ ಗುಡ್ ಪ್ರೈಸ್ ಫಾರ್ ದಿ ಪ್ರಾಡಕ್ಟ್ಸ್ ದಟ್ ದೇ ಹ್ಯಾವ್ produced. So capacity building programs, workshops for this, training on this has to be given to them. So the government is taking many of the measures. It is giving AgMark to these products, but along with this, few quality based programs has to be organized for them to be aware of this standardized and graded products. ಇನ್ನೊಂದು ಯೂಸೇಜ್ ಆಫ್ ಪ್ರಿಸ್ಕ್ರೈಬ್ಡ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್, ನಿಗದಿತ ಮಾಪನಗಳ ಬಳಕೆ. ಅಂದರೆ ದ ಯೂಸೇಜ್ ಆಫ್ ಪ್ರಿಸ್ಕ್ರೈಬ್ಡ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಶುಡ್ ಬಿ ಮೇಡ್ ಮ್ಯಾಂಡೇಟ್ರಿ. ಯಾವುದೋ ಒಂದು ಕಲ್ಲನ್ನು ಇಟ್ಬಿಟ್ಟು ತೂಕ ಹಾಕೋದು, ಇದು ಅರ್ಧ kg ಇದೆ ಅಂತ, ನನ್ನ ಹತ್ರ ಬಟ್ಟಿಲ್ಲ ಅಂತ, ನನ್ನ ಹತ್ರ ವೆಯ್ಟ್ ಇಲ್ಲ ಅಂತ ಹೇಳಿ ಯಾವುದೋ ಒಂದು ಕಲ್ಲಿಟ್ಬಿಟ್ಟು ತೂಕ ಮಾಡ್ತಿರ್ತಾರೆ ತುಂಬ ಸಾರಿ, ವಿಚ್ ಇಸ್ ರಾಂಗ್. The government sealed weights and measures should be used properly. ವೇಯಿಂಗ್ ಮೆಷಿನು ಅಷ್ಟೇ, ತುಂಬ ತೂಕ ಇರುವಂಥ ವೇಯಿಂಗ್ ಮೆಷಿನು ಅದು ಸರಿಯಾಗಿದೆಯಾ, ಅದರಲ್ಲೇನು ಮೋಸ ಆಗ್ತಾ ಇಲ್ವಾ ಅನ್ನೋದನ್ನು ನೋಡಬೇಕು. ದ ಟ್ರೇಡರ್ಸ್ ಹೂ ನೆಗ್ಲೆಕ್ಟ್ ದಿಸ್ ಶುಡ್ ಬಿ ಪನಿಷ್ಡ್. ಯಾರು ವ್ಯಾಪಾರಿಗಳು ಇದನ್ನು ಸೀರಿಯಸ್ ಆಗಿ ಮಾಡೋದಿಲ್ವೋ, ಸರಿಯಾಗಿ ಪಾಲನೆ ಮಾಡೋದಿಲ್ವೋ, ಸರಿಯಾದ ತೂಕ ಅಳತೆಗಳನ್ನು ಬಳಸೋದಿಲ್ವೋ, ಅವರನ್ನು ಈ ರೀತಿ ದುರುಪಯೋಗ ಮಾಡಿಸ್ಕೊಳ್ತಾ ಇರ್ತಾರೋ ಅವರಿಗೆ ಶಿಕ್ಷೆಯನ್ನು ಕೊಡಬೇಕಾಗುತ್ತೆ, ಶಿಕ್ಷೆ ಆಗಲೇಬೇಕು ಅವರಿಗೆ. ಸೊ even though this practice is in existence in agricultural market, it is usually the agricultural market always witnesses that this provision is being misused. ಯಾವಾಗಲೂ ಕೂಡ ಮುದ್ರೆಗಳನ್ನು ಸರ್ಕಾರ ಕೊಟ್ಟಿದೆ. ಸರ್ಕಾರದ ಮುದ್ರಿತವಾಗಿರುವಂತಹ ಅಳತೆ ಮತ್ತು ಇದು ತೂಕ ಮತ್ತು ಅಳತೆಯನ್ನು ಸರ್ಕಾರ ಕೊಟ್ಟಿದೆ. ಆದರೂ ಕೂಡ ನಾವು ತುಂಬ ಸಾರಿ ಸಾಕ್ಷೀಕರಿಸೋದೇನು ಅಂತಂದರೆ, ಸರ್ಕಾರ ಕೊಟ್ಟಿರುವಂತಹ ತೂಕ ಮತ್ತು ಅಳತೆಯನ್ನು ಬಿಟ್ಟು ಬೇರೆ ಯಾವುದೋ ತೂಕವನ್ನು ಬಳಸಿ ರೈತರಿಗೆ ಮೋಸ ಮಾಡ್ತಿರೋದನ್ನು ನೋಡ್ತಾನೆ ಇರ್ತೀವಿ. ಸೊ ಇನ್ 1939 ಸ್ಟ್ಯಾಂಡರ್ಡ್ ವೇಟ್ಸ್ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್. 1939ರಲ್ಲಿ ಪ್ರಮಾಣಿತ ತೂಕ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಸೊ ದಿ ಸ್ಟೇಟ್ ಗವರ್ಮೆಂಟ್ಸ್ ಹ್ಯಾವ್ ಟೇಕನ್ ಮೆಷರ್ಸ್ ಫಾರ್ ಯೂಸಿಂಗ್ ಸ್ಟ್ಯಾಂಡರ್ಡೈಸ್ಡ್ ವೇಟ್ಸ್ ಆ್ಯಂಡ್ ಮೆಷರ್ಸ್. ಹಾಗಾಗಿ ರಾಜ್ಯ ಸರ್ಕಾರಗಳು ಈಗ ಪ್ರಮಾಣೀಕೃತ ತೂಕ ಮತ್ತು ಅಳತೆಗಳನ್ನು ಬಳಸೋದಕ್ಕೆ ಸರಿಯಾದ ಕ್ರಮಗಳನ್ನು ತಗೊಂಡಿದೆ. ಆದಾಗ್ಯೂ ಮಧ್ಯದಲ್ಲಿ ಆಗುವಂತಹ ಮೋಸಗಳನ್ನು ತಡೆಯೋದಕ್ಕೆ ಸರ್ಕಾರ ಆಗಿಂದಾಗೆ ಇನ್ಸ್ಪೆಕ್ಷನ್ ಮಾಡ್ತಾ ಇರಬೇಕು, ಹೋಗಿ ಪರಿವೀಕ್ಷಣೆ ಮಾಡ್ತಾ ಇರಬೇಕು, ಅಧಿಕಾರಿಗಳನ್ನ ನೇಮಿಸಬೇಕು. ಅಲ್ಲಿ ಸ್ಟ್ರಿಕ್ಟ್ ಆಗಿ ಎಲ್ಲವೂ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳೋದಕ್ಕೆ ಸರಿಯಾದ ಅಧಿಕಾರಿಗಳು ಅಲ್ಲಿ ಹೋಗಿ ಆ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಇಟ್ ಇಸ್ ದಿ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಟು ಡೂ ದಿಸ್. ಆಮೇಲೆ ರಿಲೇ ಆಫ್ ಇನ್ಫಾರ್ಮೇಷನ್ ಅಬೌಟ್ ಮಾರ್ಕೆಟ್ ಸರ್ವೆ ಆ್ಯಂಡ್ ಇನ್ಸ್ಪೆಕ್ಷನ್. ಮಾರುಕಟ್ಟೆಯ ಕುರಿತು ಸುದ್ದಿ ಪ್ರಸಾರ ಮತ್ತು ಮಾರುಕಟ್ಟೆ ಸಮೀಕ್ಷೆ ಮತ್ತು ತನಿಖೆ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗಬೇಕು ಅಂತ. There is a need for relay about market survey. There is a need to give information regarding market, the international market trends. ಅಂತಾರಾಷ್ಟ್ರೀಯವಾಗಿ ನೀವು ಬೆಳೀತಾ ಇರುವಂಥ ಪ್ರಾಡಕ್ಟ್ಸಿಗೆ ಏನು ಬೆಲೆ ಸಿಗ್ತಾ ಇದೆ, ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಎಷ್ಟೆಷ್ಟಕ್ಕೆ ಮಾರಾಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಯೂಶುವಲ್ ಆಗಿ ದ ಇನ್ಫಾರ್ಮೇಷನ್ ಈಸ್ ಅವೈಲಬಲ್, ಉಪಗ್ರಹದ ಮೂಲಕ ಅವೈಲಬಲ್ ಇದೆ ಮಾಹಿತಿ, ಸ್ಯಾಟಲೈಟ್ಸಲ್ಲಿ ಸಿಗುತ್ತೆ, ಮೀಡಿಯಾದಲ್ಲಿ ಅನೇಕ ಮಾಧ್ಯಮಗಳಿದೆ ವ್ಯವಸ್ಥಿತವಾಗಿ ಈ ಮಾಹಿತಿಯನ್ನು ಕೊಡೋದಕ್ಕೆ. ಅದರ ಜೊತೆ ನಿಯತಕಾಲಿಕಗಳು, ಮ್ಯಾಗಝೀನ್ಸ್ ಆ್ಯಂಡ್ ಜರ್ನಲ್ಸ್ ಶುಡ್ ಬಿ ಗಿವನ್. ಇದೆಲ್ಲದ್ರ ಮೂಲಕ ಅವರಿಗೆ ಮಾಹಿತಿಯನ್ನು ಕೊಡಬೇಕು. ಸೊ ದೇರ್ ಇಸ್ ಅ ನೀಡ್ ಟು ಗಿವ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ಮಾರ್ಕೆಟ್, ದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಟ್ರೆಂಡ್ಸ್, ಆ್ಯಂಡ್ ದಿಸ್ ಇನ್ಫಾರ್ಮೇಷನ್ ಈಸ್ ಅವೈಲಬಲ್ ಥ್ರೂ ಸ್ಯಾಟಲೈಟ್ಸ್, ಮೀಡಿಯಾ, ಮ್ಯಾಗಝೀನ್ಸ್ ಆ್ಯಂಡ್ journals. There is a need to extend it also. The information will help the farmers to sell the produce at fair prices.
to supply as per the demand and to produce agricultural products and fetch high prices. When you give them proper information, they will sell the products whenever they get right prices for the products that they have produced. ನೀವು ಅವ್ರಿಗೆ ಮಾಹಿತಿ ಕೊಟ್ಟರೆ ಅವ್ರಿಗೆ ಯಾವಾಗ ಬೆಲೆ ಚೆನ್ನಾಗಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಅಂಥ ಟೈಮಲ್ಲೇ ಮಾರ್ಕೆಟ್ಗೆ ತೊಗೊಂಬಂದು ಅದನ್ನು ಮಾರಾಟ ಮಾಡ್ತಾರೆ. ಮತ್ತೆ ಬೇಡಿಕೆಗೆ ತಕ್ಕ ಹಾಗೆ ಅದನ್ನು ಪೂರೈಕೆ ಮಾಡೋದಕ್ಕೆ ಮುಂದಾಗ್ತಾರೆ. ದೇ ವಿಲ್ ಸಪ್ಲೈ ಇಟ್ ಆಸ್ ಪರ್ ದಿ ಡಿಮಾಂಡ್. ಆ್ಯಂಡ್ ಬೈ ಡೂಯಿಂಗ್ ದಿಸ್ ಹಿ ವಿಲ್ ಗೆಟ್ ಗುಡ್ ಪ್ರೈಸಸ್. ಅಂದರೆ ಹೀಗೆ ಮಾಡೋದ್ರಿಂದ ಅವನಿಗೆ ಒಳ್ಳೆ ಬೆಲೆ ಸಿಗತ್ತೆ. ಹಾಗಾಗಿ ಇಟ್ ವಿಲ್ ಫೆಚ್ ಹೈ ಪ್ರೈಸ್ ಫಾರ್ ಹಿಮ್. ಸೊ ಮಾರುಕಟ್ಟೆ ಕುರಿತು ಸುದ್ದಿಯನ್ನು ಕೊಡಬೇಕು. ಬೇಡಿಕೆ ಅನುಗುಣವಾಗಿ ಪೂರೈಕೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನ್ಯಾಯೋಚಿತವಾದ ಬೆಲೆ ಸಿಗೋದಕ್ಕೆ ಅನುಕೂಲವಾಗುತ್ತೆ. ಯಾವಾಗ ಸರಿಯಾದ ಬೆಲೆ ಇದೆಯೋ ಆಗ ಮಾರುಕಟ್ಟೆಗೆ ತೊಗೊಂಬಂದು ಮಾರಾಟ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ದೆನ್ ನೆಕ್ಸ್ಟ್ ಇಸ್ ಅಬೌಟ್ ವೇರ್ ಹೌಸಿಂಗ್ ಫೆಸಿಲಿಟಿ. ಸರಿಯಾದ ದಾಸ್ತಾನು ಮಳಿಗೆಗಳ ಸೌಲಭ್ಯ. ದಿ ವೇರ್ ಹೌಸಿಂಗ್ ಫೆಸಿಲಿಟೀಸ್ ಹ್ಯಾವ್ ಬೀನ್ ಪ್ರೊವೈಡೆಡ್ ಇನ್ ದ ವಿಲೇಜಸ್ ಟು ಪ್ರಿವೆಂಟ್ ಡಿಸ್ಟ್ರೆಸ್ ಸೇಲ್ಸ್ ಬೈ ದಿ ಫಾರ್ಮರ್ಸ್. ಅಂದರೆ ರೈತರು ಸಂಕಷ್ಟದ ಮಾರುಕಟ್ಟೆ ತಡೆಯೋದಕ್ಕೆ ಹಳ್ಳಿಗಳಲ್ಲಿ ಉಗ್ರಾಣ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಅಪಾರ್ಟ್ ಫ್ರಮ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹ್ಯಾಸ್ ಕನ್ಸ್ಟ್ರಕ್ಟೆಡ್ ಗೋಡೌನ್ಸ್ ಅಂಡ್ ವೇರ್ ಹೌಸಸ್. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಲ್ದಿರ ಆಹಾರ ನಿಗಮಗಳು ಕೂಡ ಹಳ್ಳಿಗಳಲ್ಲಿ ತನ್ನ ಗೋದಾಮುಗಳನ್ನು ನಿರ್ಮಾಣ ಮಾಡಿದೆ. ಗೋಡೌನ್ಸನ್ನು ಮತ್ತು ವೇರ್ ಹೌಸಸನ್ನು ನಿರ್ಮಾಣ ಮಾಡಿದೆ. ಹಾಗಾಗಿ ರೈತ ತನ್ನ ಬೆಳೆಯನ್ನು ಅಲ್ಲಿ ಸಂಗ್ರಹಣೆ ಮಾಡಿಟ್ಕೊಂಡು ತನ್ನ ಬೆಳೆಗೆ ಒಳ್ಳೆ ಬೆಲೆ ಬಂದಾಗ ಅದನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಸೊ ದೇರ್ ಆರ್ ವೇರ್ ಹೌಸಿಂಗ್ ಫೆಸಿಲಿಟಿ ದಟ್ ಇಸ್ ಪ್ರೊವೈಡೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಆ್ಯಂಡ್ ದಿ ಫುಡ್ ಕಾರ್ಪೊರೇಷನ್. ಆಹಾರ ನಿಗಮ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮೂರೂ ಕೂಡ ಸಂಗ್ರಹಾಲಯಗಳ ಸೌಲಭ್ಯವನ್ನು ಇವತ್ತು ಹಳ್ಳಿಗಳ ಮಟ್ಟದಲ್ಲಿ ಮಾಡ್ತಾ ಇದೆ. ಹಾಗಾಗಿ ರೈತ ಬೆಳೆಯನ್ನು ಅಲ್ಲಿ ದಾಸ್ತಾನು ಮಾಡಿಟ್ಟು ಯಾವಾಗ ಉತ್ತಮ ಬೆಲೆ ಬರುತ್ತೋ ಅವಾಗ ಅದನ್ನು ಮಾರೋದಕ್ಕೆ ಅವಕಾಶ ಇದೆ. ದೆನ್ ಕಂಟ್ರೋಲ್ ಆಫ್ ಮಿಡ್ಲ್ ಮೆನ್, ಮಧ್ಯವರ್ತಿಗಳ ನಿಯಂತ್ರಣ. ದ ಸೆಲ್ಲರ್ಸ್ ಅಂಡ್ ಬೈಯರ್ಸ್ ಶುಡ್ ಹ್ಯಾವ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ಯಾವಾಗಲೂ ಕೂಡ ಮಾರಾಟಗಾರರು ಮತ್ತು ಕೊಳ್ಳೋರು ಇಬ್ಬರಿಗೂ ಕೂಡ ನೇರವಾದ ಸಂಪರ್ಕ ಇರಬೇಕು. ಮಧ್ಯವರ್ತಿಗಳನ್ನು ಆದಷ್ಟು ನಾವು ತಡೆಗಟ್ಟಬೇಕು. ಇಲ್ಲಿ ದಿಸ್ ವಿಲ್ ಹೆಲ್ಪ್ ದ ಫಾರ್ಮರ್ಸ್ ಟು ಗೆಟ್ ಫೇರ್ ಪ್ರೈಸಸ್ ಫಾರ್ ದೇರ್ ಪ್ರಾಡಕ್ಟ್ಸ್ ಆ್ಯಂಡ್ ಯು ಕ್ಯಾನ್ ಅವಾಯ್ಡ್ ದ ಪ್ರಾಫಿಟ್ಸ್ ಗೆಟಿಂಗ್ ಇನ್ ಟು ದಿ ಪಾಕೆಟ್ಸ್ ಆಫ್ ದಿ ಮಿಡ್ಲ್ ಮೆನ್. ಯಾವಾಗ ರೈತರು ಕೊಳ್ಳೋರ ನೇರವಾದ ಸಂಪರ್ಕಕ್ಕೆ ಬರ್ತಾರೋ ಅವ್ರಿಗೆ ಬೆಲೆ ಎಷ್ಟು ಅಂತ ಗೊತ್ತಾಗುತ್ತೆ, ಯಾವ ಬೆಲೆಯಲ್ಲಿ ತಮ್ಮ ಪ್ರಾಡಕ್ಟ್ ಮಾರಾಟ ಆಗ್ತಿದೆ ಅಂತ ಗೊತ್ತಾಗುತ್ತೆ, ಮತ್ತು ಬಂದಂತಹ ಹಣ ಪೂರ್ತಿ ರೈತನ ಜೇಬಿಗೆ ಬರುತ್ತೆ, ಮಧ್ಯವರ್ತಿಯ ಜೇಬಿಗೆ ಹೋಗೋದು ಅವಾಯ್ಡ್ ಆಗುತ್ತೆ. ಹಾಗಾಗಿ ದೇರ್ ಇಸ್ ಅ ನೀಡ್ ಟು ಕಂಟ್ರೋಲ್ ದಿ ಮಿಡ್ಲ್ ಮೆನ್ ಹೂ ಎಕ್ಸ್ಪ್ಲಾಯ್ಟ್ ದಿಸ್ ಫಾರ್ಮರ್ಸ್ ಇಮೆನ್ಸ್ಲಿ. ಸಿಕ್ಕಾಪಟ್ಟೆ ಅವರನ್ನು ಶೋಷಣೆಗೆ ಒಳಪಡಿಸ್ತಾರೆ. ರೈತರ ಗಮನಕ್ಕೆ ತರದ ಹಾಗೆ ಭಾಳ ಮೋಸ ಮಾಡ್ತಾರೆ. ತೂಕದಲ್ಲಿ, ಅಳತೆನಲ್ಲಿ, ಬೆಲೆನಲ್ಲಿ ಎಲ್ಲದರಲ್ಲೂ ಕೂಡ ಅವರಿಗೆ ಮೋಸವನ್ನು ಮಾಡ್ತಾರೆ. ಹಾಗಾಗಿ ಅವರನ್ನು ನಿಯಂತ್ರಣ ಮಾಡೋದು ಬಹಳ ಮುಖ್ಯ ಆಗುತ್ತೆ. Then organization of regulated markets. The government has set up market for agricultural products which are regulated under Agriculture Produce Market Act. The management of these markets are with the committees on which different interests are represented, so the cultivators get fair prices for the product. ಅಂದರೆ ಗೌರ್ಮೆಂಟು ಇಲ್ಲಿ ಸರ್ಕಾರ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಗೆ ಸರಿಯಾದ ಉತ್ಪನ್ನ ಮಾರುಕಟ್ಟೆ ಕಾಯ್ದೆ ಅಡಿ ಮಾರುಕಟ್ಟೆಗಳನ್ನು ನಿರ್ಮಾಣ ಮಾಡಿದೆ. ವಿವಿಧ ಹಿತಾಸಕ್ತಿಗಳು ಅಂದರೆ ರೈತರ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವಂತಹ ಸಮಿತಿಗಳನ್ನು ರಚನೆ ಮಾಡಿ ಮಾರುಕಟ್ಟೆ ನಿರ್ವಹಣೆಗೆ ಕೃಷಿಕರು ನ್ಯಾಯೋಚಿತವಾದ ಬೆಲೆ ಸಿಗೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಾರೆ. ದ ಗವರ್ಮೆಂಟ್ ಹ್ಯಾಸ್ ಆರ್ಗನೈಸ್ಡ್ ರೆಗ್ಯುಲೇಟೆಡ್ ಮಾರ್ಕೆಟ್ಸ್, APMC ಮಾರ್ಕೆಟ್, ಸಂಘಟಿತ ನಿಯಂತ್ರಿತ ಮಾರುಕಟ್ಟೆಯನ್ನು ರಚನೆ ಮಾಡಿದೆ. ದೀಸ್ ಮಾರ್ಕೆಟ್ಸ್ ಆರ್ ಕರೆಂಟ್ಲಿ ಆಪರೇಟಿಂಗ್ ಅಕ್ರಾಸ್ ದ ಸ್ಟೇಟ್. ಇಡೀ ರಾಜ್ಯಾದ್ಯಂತ ಇವತ್ತು ಈ ಮಾರುಕಟ್ಟೆ ಪ್ರಸ್ತುತದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. It would adopt technology required for setting up a comprehensive auction system for transparent price determination. ಅಂದರೆ ಇಲ್ಲಿ ಒಂದು ಸಮಗ್ರ ಹರಾಜು ಪ್ರಕ್ರಿಯೆ ಅಥವಾ ಹರಾಜು ವ್ಯವಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಅಗತ್ಯವಾಗಿರುವಂತಹ ತಂತ್ರಜ್ಞಾನವನ್ನು ಅಳವಡಿಸಿದೆ. ಇವತ್ತು APMC ಮಾರ್ಕೆಟ್ ಏನಿದೆ, ಅಕಸ್ಮಾತ್ ಹರಾಜು ಮೇಲೆ ಏನಾದರೂ ಈ ಸರಕುಗಳನ್ನು ಮಾರಾಟ ಮಾಡ್ತಿದ್ರೆ ಹರಾಜು ಪ್ರಕ್ರಿಯೆ ಹೇಗೆ ನಡೀತಾ ಇದೆ, ಯಾವ ಬೆಲೆಗೆ ಹರಾಜಾಗ್ತಾ ಇದೆ, ಎಲ್ಲವೂ ಕೂಡ ಟೆಕ್ನಾಲಜಿ ಮೂಲಕ ರೈತ ಅದನ್ನು ವೀಕ್ಷಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ರೈತ ಅದನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೆಲೆ ನಿರ್ಧಾರ ಕೂಡ ಬಹಳ ಪಾರದರ್ಶಕವಾಗಿ ಟ್ರಾನ್ಸ್ಪರೆಂಟ್
price determination takes place. So ಅದನ್ನ ವ್ಯವಸ್ಥೆ ಮಾಡಲಾಗಿದೆ. A state-wide network virtual market would be established by linking various regulated markets and warehouses, providing with assaying and grading facilities and other necessary infrastructure. ಅಂದರೆ ಇದರ ಜೊತೆಗೆ ವಿವಿಧ ನಿಯಂತ್ರಿತ ಮಾರುಕಟ್ಟೆಗಳನ್ನ ಮತ್ತೆ ಗೋದಾಮ್ಗಳನ್ನ ಒಂದು ಸಂಪರ್ಕಕ್ಕೆ ತರೋದರ ಮೂಲಕ ರಾಜ್ಯವ್ಯಾಪಿ ಒಂದು ನೆಟ್ವರ್ಕ್ ಅನ್ನ ವರ್ಚುವಲ್ ಅಂದ್ರೆ ಡಿಜಿಟಲ್ ಮಾರುಕಟ್ಟೆಯನ್ನ ಸ್ಥಾಪಿಸಬೇಕು. ಅದಕ್ಕೆ ಒಂದು ಶ್ರೇಣೀಕೃತ ಸೌಲಭ್ಯಗಳನ್ನ ಅಂದ್ರೆ ಒಂದು ಸ್ಟ್ಯಾಂಡರ್ಡೈಸ್ಡ್ ಫೆಸಿಲಿಟಿಯನ್ನ ಕೊಡ್ತಾ ಹೋಗ್ಬೇಕು. ಅವಾಗ ಈ ರೀತಿಯ ಅನ್ಯಾಯದ ಅಭ್ಯಾಸಗಳನ್ನು ತಡೆಯೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಎಲ್ಲವೂ ಲೀಗಲೈಸ್ ಆಗೋಗುತ್ತೆ, ಯಾವಾಗ ಎಲ್ಲವೂ ಪೇಪರ್ ಮೇಲೆ ಬರುತ್ತೋ ಅಥವಾ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿರುತ್ತೋ, ನಾವು ಅನ್ಯಾಯವಾಗಿ ಇಂಥ ರೈತರಿಗೆ ಆಗುವಂಥ ಮೋಸವನ್ನು ತಡೆಯೋದಕ್ಕೆ ಎಲ್ಲ ಥರದ ಅವಕಾಶ ಆಗತ್ತೆ. ಸೊ ಹಾಗಾಗಿ ದ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ನೆಸೆಸರಿ ಮೆಷರ್ಸ್ ಟು ಮೇಕ್ ದ ಸಿಸ್ಟಮ್ ಮೋರ್ ಟ್ರಾನ್ಸ್ಪರೆಂಟ್. ಇನ್ನಷ್ಟು ಪಾರದರ್ಶಕವಾಗಿ ಎಲ್ಲವೂ ನಡೆಯೋ ಹಾಗೆ ಇನ್ನಷ್ಟು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾಗಿದೆ. Next is cooperative marketing, ಸಹಕಾರಿ ಮಾರುಕಟ್ಟೆ ವ್ಯವಸ್ಥೆ. Government has helped to establish multi-purpose cooperative market societies with emphasis on credit and marketing. ಅಂದರೆ ಸಾಲ ಮತ್ತು ಮಾರುಕಟ್ಟೆಗಳಿಗೆ ಒತ್ತು ನೀಡುವಂತಹ ವಿವಿಧ ಉದ್ದೇಶಗಳನ್ನು ಒಳಗೊಂಡಂತಹ ಸಹಕಾರಿ ಮಾರುಕಟ್ಟೆ ಸಂಘಗಳನ್ನು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಸಹಾಯ ಮಾಡಿದೆ. ಇದು ನ್ಯಾಫೆಡ್ ಅಂತ ಕರಿತೀವಿ. ನ್ಯಾಫೆಡ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ಆಸ್ ಅನ್ ಅಪೆಕ್ಸ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಸೊಸೈಟಿ ಅಟ್ ನ್ಯಾಷನಲ್ ಲೆವೆಲ್. ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅಪೆಕ್ಸ್ ಕೋಆಪರೇಟಿವ್ ಅಂದ್ರೆ ಒಂದು ರೀತಿ ಲೀಡರ್ ತರ ಒಂದು ಸಹಕಾರಿ ಮಾರ್ಕೆಟಿಂಗ್ ಸೊಸೈಟಿಯನ್ನ, ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಈ ಫಂಡ್ಸ್ ಅಂಡ್ ಕ್ರೆಡಿಟ್ ಫೆಸಿಲಿಟೀಸ್ ಆರ್ ಪ್ರೊವೈಡೆಡ್ ಥ್ರೂ ದೀಸ್ ಕೋಆಪರೇಟಿವ್ಸ್. ಈ ಸಹಕಾರಿ ಸಂಘಗಳ ಮೂಲಕ ಹಣ ಮತ್ತು ಸಾಲದ ಸೌಲಭ್ಯವನ್ನ ಒದಗಿಸೋದಕ್ಕೆ ಮುಂದೆ ಬರ್ತಾರೆ ರೈತರಿಗೆ. ಅಂಡ್ ದ ಟ್ರೈನಿಂಗ್ ಫೆಸಿಲಿಟಿ ಆರ್ ಪ್ರೊವೈಡೆಡ್ ಫಾರ್ ಕೋಆಪರೇಟಿವ್ ಪರ್ಸನಲ್. ಇಲ್ಲಿ ಯಾರು ಈ ಸಹಕಾರಿ ಸಂಘಗಳಲ್ಲಿ ಕೆಲಸ ಮಾಡ್ತಿರ್ತಾರೋ ಅಂತಹ ಸಿಬ್ಬಂದಿಗಳಿಗೂ ಕೂಡ ಸರಿಯಾದ ಟ್ರೈನಿಂಗ್ ಅನ್ನ, ಆಗಿಂದಾಗೆ ಸರಿಯಾದ ತರಬೇತಿಯನ್ನ ಕೂಡ ಕೊಡ್ತಾ ಹೋಗ್ತಾರೆ. ಅಂದ್ರೆ ಹೇಗೆ ಕೆಲಸ ಮಾಡಬೇಕು, ಯಾವ ರೀತಿ ಬಡ್ಡಿ ದರವನ್ನ ನಿಗದಿ ಮಾಡಬೇಕು, ಹೇಗೆ ರೈತರಿಗೆ ಸಹಾಯ ಮಾಡಬೇಕು, ಈ ಎಲ್ಲದರ ಕುರಿತು ತರಬೇತಿಯನ್ನ ಕೂಡ ಕೊಡ್ತಾ ಹೋಗ್ತಾರೆ. ಇವನ್ ಕೋಆಪರೇಟಿವ್ ಪರ್ಸನಲ್ ಆಗಿ ಇವನ್ ಟ್ರೈನಿಂಗ್. ಸೊ ಕೋಆಪರೇಟಿವ್ ಮಾರ್ಕೆಟಿಂಗ್ is a very important step taken by the government at national level, and there are few loopholes there also, but if it is removed, it plays a very important role in fetching very fair prices for the farmers. The next is government purchase and support prices. ತುಂಬಾ ಸಾರಿ ಬೆಲೆ ಬರದೇ ಇದ್ದಾಗ ಸರ್ಕಾರನೇ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುವಂಥದ್ದು. The government has been announcing support prices for various agricultural goods. The government intervene and announces support prices for the commodities for which the prices are falling. ನಿಗದಿತ ಬೆಲೆಗಿಂತ ತುಂಬಾ ಕಡಿಮೆ ಬೆಲೆ ಬಿದ್ದೋದ್ರೆ ಕೆಲವೊಂದು ಪ್ರಾಡಕ್ಟ್ಸ್ಗೆ ಸರ್ಕಾರನೇ ಒಂದು ಬೆಲೆಯನ್ನ ನಿಗದಿ ಮಾಡುತ್ತೆ. ದ ಗವರ್ಮೆಂಟ್ ಸಮಟೈಮ್ಸ್ ಪರ್ಚೇಸಸ್ ಅಗ್ರಿಕಲ್ಚರಲ್ ಗೂಡ್ಸ್ ಡೈರೆಕ್ಟ್ಲಿ ಫ್ರಮ್ ದಿ ಫಾರ್ಮರ್ಸ್ ಟು ಎನ್ಕರೇಜ್ ದೆಮ್ ಅಂಡ್ ಟು ಸಾಲ್ವ್ ದೇರ್ ಪ್ರಾಬ್ಲಮ್ಸ್. ಸರ್ಕಾರ ವಿವಿಧ ಕೃಷಿ ಸರಕುಗಳಿಗೆ ಬೆಂಬಲ ಬೆಲೆಯನ್ನ ಘೋಷಿಸ್ತಾನೆ ಇರುತ್ತೆ. ಮತ್ತೆ ಸರ್ಕಾರ ಮಧ್ಯ ಪ್ರವೇಶಿಸಿ ಬೆಲೆ ಕುಸಿತಾ ಇರುವಂತಹ ಸರಕುಗಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡೋದು, ಮತ್ತೆ ಸರ್ಕಾರನೇ ಕೆಲವೊಮ್ಮೆ ಈ ಕೃಷಿ ಸರಕುಗಳನ್ನ ನೇರವಾಗಿ ರೈತರಿಂದ ಕೊಂಡುಕೊಂಡು ರೈತರನ್ನ ಪ್ರೋತ್ಸಾಹ ಮಾಡೋದಕ್ಕೆ ಅಥವಾ ಅವರ ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ ಅನೇಕ ಬಾರಿ ಈ ಕೆಲಸವನ್ನ ಮಾಡೋದು ಉಂಟು. ಸೊ ಹಾಗಾಗಿ ಗವರ್ಮೆಂಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪ್ರೊವೈಡಿಂಗ್ ಸಪೋರ್ಟ್ ಪ್ರೈಸಸ್. ತುಂಬಾ ಸಾರಿ ಬೆಂಬಲ ಬೆಲೆ ಘೋಷಣೆ ನಾವು ನೋಡ್ತಾ ಹೋದ್ರೆ ಒಂದೊಂದ್ಸತಿ ಈರುಳ್ಳಿಗೆ 100 ರೂಪಾಯಿ 1 kg ಇದ್ರೆ, 80 ರೂಪಾಯಿ 1 kg ಇದ್ರೆ, ಒಂದೊಂದ್ಸಾರಿ 100 ರೂಪಾಯಿಗೆ 10 kg ಆಗೋಗುತ್ತೆ. ರೈತರಿಗೆ ಬಹಳ ಲಾಸ್ ಆಗುತ್ತೆ. ಟೊಮ್ಯಾಟೊ ತುಂಬಾ ಸಾರಿ ಟೊಮ್ಯಾಟೊ ಈ ತರದ ಬೆಲೆಯನ್ನ ಕಳ್ಕೊಳ್ಳುತ್ತೆ. 2 ರೂಪಾಯಿ 1 ರೂಪಾಯಿ ಅಂದಾಗ ನಾವು ತುಂಬಾ ಉದಾಹರಣೆಗಳನ್ನ ನೋಡಬಹುದು. ಕೋಲಾರ ಕಡೆಗೆ ನೀವು ಹೋದ್ರೆ ರೈತರು ಟೊಮ್ಯಾಟೊನ ಬೀದಿಲಿ ಎಸ್ದೊಟ್ಟೋಗಿರ್ತಾರೆ. ಪಾಪ 3 ತಿಂಗಳು 6 ತಿಂಗಳು ಕಷ್ಟಪಟ್ಟಿರ್ತಾರೆ ಅದನ್ನ ಬೆಳೆಯೋದಕ್ಕೆ, ಅದನ್ನ ನೋಡ್ಕೊಂಡಿರ್ತಾರೆ, ಕಾಪಾಡಿರ್ತಾರೆ, ಕಳೆ ತೆಗ್ದಿರ್ತಾರೆ. 1 ರೂಪಾಯಿಯೂ ಬರದೇ ಇರುವಂತಹ ಪರಿಸ್ಥಿತಿ ಆಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಅಂತ ಸಮಯದಲ್ಲಿ ಸರ್ಕಾರ ಮುಂದೆ ಬಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುತ್ತೆ. ಇಲ್ಲ, ನಾನು ಇಷ್ಟು ರೂಪಾಯಿ ಕೊಟ್ಟು ಕೊಂಡ್ಕೋತೀನಿ ಅಂತ ಹೇಳಿ ತುಂಬಾ ಸಾರಿ ರೈತರಿಂದ ನೇರವಾಗಿ ಕೊಂಡ್ಕೊಳ್ಳುವಂತ
ಮಾಡುವಂತಹ ಕೆಲಸವನ್ನು ಕೂಡ ಮಾಡುತ್ತೆ. ಸೊ ಗೌರ್ಮೆಂಟ್ ಹ್ಯಾಸ್ ಬಿನ್ ಪ್ಲೇಯಿಂಗ್ ಮೇಜರ್ ರೋಲ್ ಇನ್ ಪ್ರೊವೈಡಿಂಗ್ ಸಪೋರ್ಟ್ ಪ್ರೈಸಸ್ ಟು ದೀಸ್ ಪ್ರಾಡಕ್ಟ್ಸ್. ಆಮೇಲೆ ಒಂದು ಮಾರ್ಕೆಟ್ ಸರ್ವೆ, ಮಾರುಕಟ್ಟೆ ಸಮೀಕ್ಷೆ. ಮಾರುಕಟ್ಟೆ ಸಮೀಕ್ಷೆ ಅಂದಾಗ ದ ಮಾರ್ಕೆಟ್ ಸರ್ವೆ ಆಫ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಆರ್ ಕಂಡಕ್ಟೆಡ್ ಆ್ಯಂಡ್ ಪಬ್ಲಿಷ್ಡ್ ಫಾರ್ ದಿ ಬೆನಿಫಿಟ್ ಆಫ್ ದಿ ಫಾರ್ಮರ್ಸ್. ಈ ಮಾರ್ಕೆಟ್ ಸರ್ವೆ ಯಾಕೆ ಮಾಡ್ತಾರೆ ಅಂತಂದರೆ, ಈ ಮಾರುಕಟ್ಟೆ ಸಮೀಕ್ಷೆಯನ್ನು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿ ಅದನ್ನು ಆ ವರದಿಯನ್ನು ಪ್ರಕಟಣೆ ಮಾಡ್ತಾರೆ. The surveys also discuss about the problems and measures to tackle the problems with the marketing of agro products. ಅಂದರೆ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಮತ್ತು ಸಮಸ್ಯೆಗಳು ಮತ್ತು ಅದರ ನಿವಾರಣಾ ಕ್ರಮಗಳನ್ನು ಸಮೀಕ್ಷೆ ಮೂಲಕ ಚರ್ಚಿಸಿ ಆ ವಿಷಯವನ್ನು ರೈತರಿಗೆ ಮನದಟ್ಟು ಮಾಡಿಕೊಡೋದು ಇದರ ಉದ್ದೇಶ. ದ ಮೇನ್ ಇಂಟೆನ್ಷನ್ ಇಸ್ ಟು tackle the problems and to discuss these problems and to suggest some remedial measures to these problems. ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು, ಸಮಸ್ಯೆಗಳಿಗೆ ನಿವಾರಣಾ ಕ್ರಮಗಳನ್ನು ರೈತರ ಹತ್ರ ಚರ್ಚೆ ಮಾಡಿ ಆ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಯಾವ ರೀತಿ ಮಾಡ್ತಾ ಇದೆ ಅನ್ನೋದರ ಮನವರಿಕೆಯನ್ನು ರೈತರಿಗೆ ಮಾಡಿಕೊಡ್ಬೇಕು ಅನ್ನೋದು. ಸೊ ದ ಪ್ರೈಸಸ್ ಆಫ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇನ್ ಮೇಜರ್ ಮಾರ್ಕೆಟ್ಸ್ ಆರ್ ಪಬ್ಲಿಷ್ಡ್ ವೈಡ್ಲಿ. ಈ ಪ್ರಾಡಕ್ಟ್ಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನು ಪ್ರಕಟಣೆ ಮಾಡಿಬಿಡ್ತಾರೆ. ಪ್ರಕಟಣೆ ಮಾಡಿ ರೈತರಿಗೆ ಮೋಸ ಆಗದೆ ಇರೋ ಹಾಗೆ ವ್ಯಾಪಕವಾಗಿ ಪ್ರಕಟಣೆ ಆಗುತ್ತೆ ಕೆಲವೊಂದು ಸಾರಿ. ಫರ್ದರ್ ಫಾರ್ ಡಿಸೆಮಿನೇಷನ್ ಆಫ್ ಇನ್ಫಾರ್ಮೇಷನ್ ಆಲ್ ಸಾರ್ಟ್ಸ್ ಆಫ್ ಮೀಡಿಯಾ ಲೈಕ್ ರೇಡಿಯೋ, ಟೆಲಿವಿಷನ್, ಡಿಸ್ಪ್ಲೇ ಬೋರ್ಡ್ ಅಂಡ್ ಅದರ್ಸ್ ಆರ್ ಯೂಸ್ಡ್. ನೀವು ಡಿ ಚಾನಲ್ ನೋಡೋ ಅಭ್ಯಾಸ ಇಟ್ಕೊಂಡಿದ್ರೆ ಅದ್ರಲ್ಲಿ ನೋಡ್ಬೋದು, ಕೃಷಿ ದರ್ಶನ ಅಂತ ಬರ್ತಾ ಇರುತ್ತೆ. ಅದರಲ್ಲಿ ರೈತರಿಗೆ ನಾಳೆ ತರಕಾರಿ APMC ಮಾರ್ಕೆಟಲ್ಲಿ ತರಕಾರಿ ಬೆಲೆ ಎಷ್ಟು, ತರಕಾರಿಯ ದರಗಳು ಏನೇನಿದೆ, ಯಾವ್ಯಾವ ಬೆಳೆಗೆ ಏನೇನು ಬೆಲೆ ಇದೆ ಅನ್ನೋದನ್ನು ಟಿವಿನಲ್ಲಿ, ಪೇಪರಲ್ಲಿ ಪಬ್ಲಿಷ್ ಆಗೋದನ್ನು ನೋಡ್ತೀವಿ. ಸ್ಟ್ರೀಮ್ಲೈನ್ ಮಾಹಿತಿ ಸ್ಟ್ರೀಮ್ಲೈನ್ ಆಗೋದನ್ನು ನೋಡ್ತೀವಿ. ದೂರದರ್ಶನದ ಮೂಲಕ, ಪ್ರದರ್ಶನದ ಮೂಲಕ ಅದನ್ನು ಹೇಳ್ತಾ ಹೋಗ್ತಾರೆ. ಇದು ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಸುಲಭವಾಗಿ ಯಾರು ಕೂಡ ರೈತರಿಗೆ ಮೋಸ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಮಾರ್ಕೆಟ್ ಸರ್ವೆ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಮೆಷರ್ ದಟ್ ಇಸ್ ಟೇಕನ್. And the information given to the farmer is also a very important step taken to help farmers to get the right prices for his produce. ಅಂದರೆ ಅವನ ಬೆಳೆಗೆ ಸರಿಯಾದ ಬೆಲೆಯನ್ನು ಸಿಗೋದಕ್ಕೆ ಈ ಮಾರುಕಟ್ಟೆ ಸಮೀಕ್ಷೆ ಏನಿದೆ ಇದು ಒಂದು ಪ್ರಮುಖವಾದ ಕೆಲಸವನ್ನು ಮಾಡುತ್ತೆ. So if you have to summarize this, there is no doubt that in any marketing there is a motive for profit. Profit motive is the main motive for any marketing. At the same time, the marketing is to be based on certain values, principles and philosophies such as offering just and fair prices to the farmers who toil hard to till. Bringing necessary reforms coupled with proper price discovery mechanism through regulated market system will help streamline and strengthen the agricultural marketing. ಯಾವುದೇ ಮಾರಾಟದಲ್ಲಿ ಲಾಭದ ಉದ್ದೇಶ ಇದ್ದೇ ಇರುತ್ತೆ. ಮತ್ತು ಅದೇ ಸಮಯದಲ್ಲಿ ಮಾರಾಟ ಕೆಲವೊಂದು ಮೌಲ್ಯಗಳು, ತತ್ವಗಳು ಮತ್ತು ತತ್ವಶಾಸ್ತ್ರಗಳನ್ನು ಆಧರಿಸಿರಬೇಕು. ಉದಾಹರಣೆಗೆ, ಕಷ್ಟಪಡುವಂಥ ರೈತನಿಗೆ ನ್ಯಾಯಯುತವಾದ ಮತ್ತು ನ್ಯಾಯೋಚಿತವಾದ ಬೆಲೆ ಸಿಗಲೇಬೇಕು. ನಿಯಂತ್ರಿತ ಮಾರುಕಟ್ಟೆ ವ್ಯವಸ್ಥೆ ಮೂಲಕ ಸರಿಯಾದ ಬೆಲೆಯನ್ನು ಆವಿಷ್ಕಾರ ಮಾಡೋದು, ಅದರ ಕಾರ್ಯವಿಧಾನವನ್ನು ಅನುಸರಣೆ ಮಾಡೋದು, ಕೃಷಿ ಮಾರುಕಟ್ಟೆಯನ್ನು ಸಕ್ರಮಗೊಳಿಸೋದು ಮತ್ತು ಬಲಪಡಿಸೋದಕ್ಕೆ ಸುಧಾರಣೆಗಳನ್ನು ತರೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ there is a need to bring in proper price discovery mechanism through regulated market system and to streamline and strengthen the agricultural marketing. The government plays a very important role in marketing of the agricultural product, and there is always an aspiration that the farmer who feeds the entire nation should be fed well. ಯಾವ ರೈತ ಇಡೀ ಪ್ರಪಂಚಕ್ಕೆ ಅಥವಾ ಇಡೀ ದೇಶಕ್ಕೆ ಅವನು ಆಹಾರವನ್ನು ಒದಗಿಸ್ತಾನೋ ಅವನ ಹೊಟ್ಟೆ ತುಂಬಬೇಕು, ಅವನಿಗೇನು ಮೋಸ ಆಗಬಾರ್ದು, ಅವನು ಬೆಳೆದಂಥ ಪ್ರಾಡಕ್ಟ್ಸಿಗೆ ಸರಿಯಾದ ಬೆಲೆ ಸಿಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಸರಿಯಾದ ಕ್ರಮಗಳನ್ನು ತಗೋಬೇಕು. ಸರಿಯಾದ ಕ್ರಮಗಳನ್ನು ತಗೊಳ್ಳೋದರ ಮೂಲಕ ಕೃಷಿ ಮಾರುಕಟ್ಟೆಯಲ್ಲಿ ಇರುವಂತಹ ಲೋಪದೋಷಗಳನ್ನು ನಿವಾರಣೆ ಮಾಡ್ಬೋದು. ಈ ಲೋಪದೋಷಗಳನ್ನು ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಯಾರು ಸಣ್ಣ ರೈತರಿದ್ದಾರೆ ಅಥವಾ ಸೀಮಾಂತ ರೈತರಿದ್ದಾರೆ ಅವರು ಕೂಡ ಕೃಷಿಯನ್ನು ಮಾಡೋದಕ್ಕೆ ಮುಂದೆ ಬರ್ತಾರೆ. ಮತ್ತು ಖುಷಿಯಿಂದ ತಮ್ಮ ಕೆಲಸವನ್ನು ಮಾಡ್ತಾರೆ. ನಾನು ಬೆಳೀತಾ ಇರೋವಂಥ
ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇದೆ ಅಂದಾಗ ಅವನಿಗೆ ಆ ಕೆಲಸ ಮಾಡೋದಕ್ಕೆ ಹುಮ್ಮಸ್ಸಿರುತ್ತೆ. ಸೊ ಯು ನೀಡ್ ಟು ಮೇಂಟೈನ್ ದ್ಯಾಟ್ ಎಥಿಕಲ್ ಎಂಥೂಸಿಯಾಸಮ್ ಅಮಾಂಗ್ ದಿ ಫಾರ್ಮರ್ಸ್. ಓನ್ಲಿ ದೆನ್ ಹಿ ಕ್ಯಾನ್ ವರ್ಕ್ ವೆಲ್. ಸ್ವಲ್ಪ ಮಟ್ಟಿಗೆ ನಾವು ವಲಸೆಯನ್ನು ಕೂಡ ಕಡಿಮೆ ಮಾಡ್ಬೋದು. ಕೃಷಿಯ ಮೇಲೆ ಕೃಷಿಯನ್ನು ನಂಬಿ ಜೀವನ ಮಾಡ್ತಿರೋರ ಜೀವನದಲ್ಲೂ ಕೂಡ ಸ್ವಲ್ಪ ಸುಧಾರಣೆಯನ್ನು ತರ್ಬೋದು. ಇನ್ ದಿಸ್ ವೇ ಯು ಕ್ಯಾನ್ ಬ್ರಿಂಗ್ ಇನ್ ರಿಫಾರ್ಮ್ಸ್ in the life of the farmers who are engaged in this agricultural activity, and thereby helping people to get the food. So these were about the remedial measures to remove the defects of the agricultural market. ಕೃಷಿ ಮಾರುಕಟ್ಟೆಯಲ್ಲಿನ ದೋಷಗಳನ್ನು ನಿವಾರಣೆ ಮಾಡೋದಕ್ಕೆ ಸರ್ಕಾರ ತಗೊಂಡಿರುವಂತಹ ಕ್ರಮಗಳಿದು. ಥ್ಯಾಂಕ್ ಯು.